ಹಾಯ್ ಫ್ರೆಂಡ್, ಶಿಲ್ಪಾಸ್ ಚಾನಲ್ ಹಾಸನ್ಗೆ ಎಲ್ರಿಗೂ ಸ್ವಾಗತ. ನಾನಿವತ್ತು ನೀರು ದೋಸೆನ ಹೇಗೆ ಮಾಡೋದು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ, ಬನ್ನಿ. ನೀರು ದೋಸೆ ಮಾಡೋದಕ್ಕೆ ನಾನು ಅಕ್ಕಿನ ಓವರ್ ನೈಟ್ ನೆನೆ ಹಾಕಿದ್ದೆ. ಚೆನ್ನಾಗಿ ತೊಳೆದು ನೀರು ಹಾಕಿ ನೈಟ್ ನೆನೆ ಹಾಕಿಟ್ರೆ ಬೆಳಗ್ಗೆ ಅಷ್ಟರಲ್ಲಿ ಚೆನ್ನಾಗಿ ನೆಂದಿರುತ್ತೆ. ದೋಸೆನೂ ತುಂಬ ಮೃದುವಾಗಿ ಚೆನ್ನಾಗಿ ಬರುತ್ತೆ, ತುಂಬ ಸಾಫ್ಟ್ ಇರುತ್ತೆ. ನೀವು ಒಂದು ವೇಳೆ ನೈಟ್ ನೆನೆ ಹಾಕೋದು ಮರ್ತಿದ್ದೀರಾ ಅಂದರೆ ಬೆಳಗ್ಗೆ ಎದ್ದು ನೆನೆ ಹಾಕಿ ಒಂದು 2 ಅವರ್ಸು, ಮಿನಿಮಮ್ 2 ಅವರ್ಸ್ ನೆನೆಸಿದರೆ ದೋಸೆ ಬರುತ್ತೆ. ಏನು ನಾವು ನೆನೆ ಹಾಕಿದ್ನಲ್ಲ ಅದನ್ನು ನಾನು ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ಳೋದಕ್ಕೆ ಅಂತ ಹೇಳಿ ಹಾಕ್ಕೊತಾ ಇದ್ದೀನಿ. ನಾವು ಮಾಮೂಲಿ ಏನು ತಿಂಡಿಗೆ ಮತ್ತು ಊಟಕ್ಕೆ ಬಳಸ್ತೀವಲ್ಲ ಅದೇ ಅಕ್ಕಿನ ನಾನು ಬಳಸಿದ್ದೀನಿ. ನಾವು ಮಿಲ್ಲಕ್ಕಿನ ಬಳಸ್ತೀವಿ, ಹಂಗಾಗಿ ನಾನು ಅದೇ ಅಕ್ಕಿನ ಯೂಸ್ ಮಾಡಿದ್ದೀನಿ. ರೇಷನ್ ಅಕ್ಕಿಯಿಂದನೂ ಕೂಡ ನಾವು ನೀರು ದೋಸೆನ ಮಾಡ್ಕೊಬೋದು, ಅದರಲ್ಲೂ ಕೂಡ ಚೆನ್ನಾಗಿ ಬರುತ್ತೆ. ನಾವು ಇವಾಗ ಅಕ್ಕಿನ ಏನು ರುಬ್ಕೊತೀವಲ್ಲ ಈ ಟೈಮ್ಗೆ ಸ್ವಲ್ಪ ಕಾಯಿ ತುರಿನೂ ಹಾಕ್ಕೊಬೇಕು. ತುಂಬ ಜಾಸ್ತಿ ಹಾಕ್ಕೊಂಬೇಡಿ, ಸ್ವಲ್ಪ ಹಾಕ್ಕೊಳ್ಳಿ. ಉಪ್ಪು ಮತ್ತು ಕಾಯಿ ತುರಿ ಇಷ್ಟನ್ನು ಅಕ್ಕಿ ಜೊತೆಗೆ ಹಾಕ್ಕೊಂಡು ಪರ್ಫೆಕ್ಟ್ ನೈಸ್ ಬರಬೇಕು. ತುಂಬ ನೈಸ್ ಅಂದರೆ ಎಷ್ಟು ಸಾಧ್ಯನೋ ಅಷ್ಟು ನೈಸಾಗಿ ರುಬ್ಕೊಳ್ಳಿ. ಈ ರುಬ್ಬಿರೋ ಅಂಥದ್ದನ್ನು ನಾನಿವಾಗ ಒಂದು ಬಟ್ಟಲಿಗೆ ಹಾಕ್ಕೊಂಡು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ನೀರು ದೋಸೆ ಅಂದರೆ ಅದು ನೀರಾಗಿ ಇರಬೇಕು, ಫುಲ್ ನೀರು ಮಾಡ್ಕೊಬೇಡಿ, ಒಂದು ಹದದಲ್ಲಿ ಮಾಡ್ಕೊಳ್ಳಿ. ನಾನು ನೋಡಿ ಇವಾಗ ತೋರಿಸ್ತಿದ್ದೀನಲ್ಲ, ಇದು ಇನ್ನೂ ಸ್ವಲ್ಪ ತೆಳುವಾದರೂ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಮಿಕ್ಸಿ ಜಾರ್ ಏನು ಉಳ್ಕೊಂಡಿತ್ತು ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ವೇಸ್ಟ್ ಮಾಡ್ದಂಗೆ ನಾನು ಅದನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಮಿಕ್ಸಿ ಜಾರಲ್ಲಿ ಸ್ವಲ್ಪ ಉಳ್ಕೊಂಡಿರುತ್ತಲ್ಲ ಹಿಟ್ಟು, ಅದ್ರ ಜೊತೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ನಾನು ಹೆಂಜಿಗೆ ಹಾಕ್ತಾಯಿದ್ದೀನಿ. ನೋಡಿ, ಹೆಂಜನ್ನ ಚೆನ್ನಾಗಿ ಕಾಯಿಸ್ಕೊಂಡು ಈ ಥರ ಚೆಲ್ಕೊಳ್ಳಿ. ದೋಸೆನ ಹಾಕಿ ನಾವೇನು ಸೌಟಲ್ಲಿ ತಿರುಗ್ತೀವಲ್ಲ ಆ ಥರ ನಾವು ತಿರುಗಬಾರ್ದು, ಚೆಲ್ಲಬೇಕು. ಅದೇ ನೀರು ದೋಸೆ ಟಿಪ್ಸು. ಮುಚ್ಚಿಟ್ಟು ಅದನ್ನು ಒಂದು 2 to 3 ಮಿನಿಟ್ಸ್ ಬೇಯಿಸಿ. ನೋಡಿ, ಈ ಥರ ಚೆನ್ನಾಗಿ ಬಂದಿದೆ. ನಮ್ಮ ಮನೇಲಿ ನಮ್ಮ ಹಸ್ಬೆಂಡು ಕ್ರಿಸ್ಪಿಯಾಗಿರೋದನ್ನೇ ಇಷ್ಟಪಡ್ತಾರೆ, ಹಾಗಾಗಿ ಅವ್ರಿಗೆ ಕ್ರಿಸ್ಪಿಯಾಗಿ ಮಾಡಿಕೊಟ್ಟಿದ್ದೆ. ಮಕ್ಕಳು ತುಂಬ ಸಾಫ್ಟಾಗಿರೋ ದೋಸೆ ಇಷ್ಟಪಡ್ತಾರೆ, ನೀರು ದೋಸೆ. ಅವ್ರಿಗೆ ಸಾಫ್ಟಾಗಿರೋ ನೀರು ದೋಸೆನೇ ಮಾಡಿಕೊಟ್ಟಿದ್ದೆ. ನೋಡಿ, ಈ ರೀತಿ ಬಂದಿದೆ, ತುಂಬ ಚೆನ್ನಾಗಾಗುತ್ತೆ. ಎಲ್ಲ ಟ್ರೈ ಮಾಡಿ ಫ್ರೆಂಡ್ಸ್. ಹೇಗಿತ್ತು ಅಂತೇಳಿ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡ್ತಾ ಹೋಗಿ. ಥ್ಯಾಂಕ್ ಯು ಫ್ರೆಂಡ್ಸ್.